ಕೀಟನಾಶಕಗಳನ್ನು ಯೂಸ್ ಮಾಡೋದ್ರಿಂದ, ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಆ ಬೆಳೆಗಳನ್ನು ನಾವು ತಿಂದು ನಮ್ಮಲ್ಲಿ ಸಾವಿರಾರು ರೋಗ ರುಜಿನಗಳು ಬರ್ತಾ ಇದೆ. ಈ ಹಿಂದೆ ನಮ್ಮ ಹಿರಿಕರು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು, ಗಟ್ಟುಮುಟ್ಟಾಗಿರ್ತಾ ಇದ್ರು. ಈ 80, 90, 100 ವರ್ಷ ಯಾರಿಗೂ ಜಮ್ ಅಂದೆ ಬದುಕ್ತಾ ಇದ್ರು ಅಂತ ನೀವು ಹೇಳ್ತೀರಿ. ಬಟ್ ಎಕನಾಮಿಕಲಿ ನಾವು ನೋಡಿದಾಗ ಈಗ ನಾವು ಕ್ಯಾಶ್ ಕ್ರಾಪ್ಸ್ನ, ಕಮರ್ಷಿಯಲ್ ಕ್ರಾಪ್ಸ್ನ ಬೆಳೆದು ದುಡ್ಡು ನೋಡ್ತಾ ಇದ್ದೀವಿ, ದುಡ್ಡಿನ ಮುಖ ಆದರೂ ನೋಡ್ತಾ ಇದ್ದೀವಿ. ನಮ್ಮ ತಾತ ಮುತ್ತಾತಂದ್ರು ದುಡ್ಡೇ ನೋಡ್ತಿರ್ಲಿಲ್ಲ, ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾ ಇದ್ರು ಅನ್ನೋಂಥ ಮಾತನ್ನು ರೈತರು ಆಡ್ತಾರೆ. ಅದಕ್ಕೆ ಏನು ಹೇಳ್ತೀರಿ? ಶ್ರೀಪಾದ್ ಅವರೇ, ಅದು ಅಂತೆ ಕಂತೆ ಫ್ಯಾಕ್ಟ್, ಇಷ್ಟೇ ಸಿಂಪಲ್ ಫ್ಯಾಕ್ಟ್. ಬ್ರಿಟಿಷ್ ಅವ್ರು ಯಾಕೆ ಬಂದರು? ನಮ್ಮಲ್ಲಿ ದುಡ್ಡಿಲ್ಲ ಅಂದರೆ ಬ್ರಿಟಿಷ್ ಅವ್ರು ಯಾಕೆ ಬಂದರು? ನಮ್ಮಲ್ಲಿ ದುಡ್ಡಿದ್ದಕ್ಕೆ ಬಂದಿದ್ದು. ದುಡ್ಡು ಎಲ್ಲಿಂದ ಬಂತು? ಇದ್ದಿದ್ದೇ ಏಕೈಕ ಇದು ಕೃಷಿ ಅಲ್ವಾ? ಅದು ಫ್ಯಾಕ್ಟ್. ಅಂತೆ ಕಂತೆ ಅಲ್ಲ ಇದು. ನಮ್ಮ ತಾತ ಇಬ್ಬರು ತಾತಂದಿರು, ಇಬ್ಬರು ಅಜ್ಜಿಯಂದಿರಿಗೂ ಎಲ್ಲ ಒಡವೆ ಸೆಟ್ ಮಾಡ್ಕೊಂಡಿದ್ರು. ನಮ್ಮ ಅಜ್ಜಿ ಹತ್ರ ಕ್ಯಾಶ್ ಇಟ್ಕೊಳ್ಳೋರು ಯಾವಾಗಲೂ. ತಿಜೋರಿ ಇತ್ತು, ನಮ್ಮ 2 ಅಜ್ಜಿ ಮನೆಯಲ್ಲೂ ತಿಜೋರಿ ಇತ್ತು, ಕ್ಯಾಶ್ ಇತ್ತು. ನಮ್ಮ ತಾತ ಅಂದಿರು 90 ವರ್ಷ ಬದುಕೋದು, ತಾತ ಅಜ್ಜಿಂದರು, ಏನೂ ರೋಗ ಇಲ್ಲದೆ ಇದಿಲ್ಲದೆ. ಅದು ನನ್ನ ಕಣ್ಣಾರೆ ನೋಡಿರೋದು. ಇನ್ನು ಮಿಕ್ಕಿದ ಅಂತೆ ಕಂತೆ ಅಂತ ತುಂಬ ಹೇಳ್ತಾರೆ ಡೇಟಾ. ನನಗೆ ಯಾರನ್ನ ಕೇಳ್ತೀನಿ, ಇಲ್ಲ ಸರ್ ಹಿಂದಿನ ಕಾಲದಲ್ಲಿ ತುಂಬ ಲೋ ಎಕ್ಸ್ಪೆಕ್ಟೆನ್ಸಿ ಇತ್ತು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇತ್ತು. ಹೌದು, ರೋಗಗಳು ಬರೋದು ಇಲ್ಲ ಅಂತ ನಾನು ಏನು ಡಿಸ್ಪ್ಯೂಟ್ ಮಾಡ್ತಿಲ್ಲ. ಬಟ್ ಬಹುತೇಕ ಜನರು ಏನು ಈ ಆಗಿನ ಡೆಂಗು, ಮಲೇರಿಯಾ ಏನೇನೋ ಇತ್ತಲ್ಲ, ಆ ವಾಶ್ಔಟ್ ಆಗಿಬಿಡೋದು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಚೆನ್ನಾಗಿದ್ದವರು, ಚೆನ್ನಾಗಿರೋ ಕಾಲದಲ್ಲಿ 80 ವರ್ಷ 90 ವರ್ಷ ಕಾಮನ್. ಯಾಕಂದರೆ ನೀವು ನಿಮ್ಮ ತಾತಾಜಿ ಎಷ್ಟು ವರ್ಷ ಇದ್ರು ಹೇಳಿ? ನಾನು ಯಾವ ತಾತಾಜಿನೂ ನಾನು ಇಂಟರ್ವ್ಯೂ ಮಾಡಿದವ್ರಲ್ಲಿ ಮಾತಾಡಿದವ್ರು ಕೇಳಿ ಯಾವ ತಾತಾಜಿನೂ 70 ವರ್ಷಕ್ಕೆ ಸತ್ತಿಲ್ಲ, 60 ವರ್ಷಕ್ಕೆ ಸತ್ತಿಲ್ಲ. ಇದೆಲ್ಲಿಂದ ಹೊಸ ಡಾಟಾ ಬಂದ್ಬಿಡ್ತು? ಸೊ ರಾಂಗ್. ಯಾರೇ ಇಷ್ಟೇ ಆನ್ಸರ್ ಕ್ವಶನ್ಗೆ ಆನ್ಸರ್ ಕೊಡಿ. ಇಂಡಿಯಾಗೆ ಬ್ರಿಟಿಷ್ ಅವರು, ಪೋರ್ಚುಗೀಸು, ಫ್ರಾನ್ಸ್ ಅವರು ಯಾಕೆ ಬಂದರು? ಅವ್ರ ಹಿಂದೆ ಮೊಘಲ್ ಅವರು ಯಾಕೆ ಬಂದರು? ಇಷ್ಟಕ್ಕೆ ಆನ್ಸರ್ ದುಡ್ಡಿದ್ದಕ್ಕೆ ತಾನೇ. ಹೌದು, ಇಲ್ಲಿ ಸಂಪತ್ತಿತ್ತು, ವಜ್ರ ವೈಡೂರ್ಯ, ಮಸಾಲೆ ಪದಾರ್ಥ. ಥೈಲ್ಯಾಂಡ್ಗೆ ಯಾಕೆ ಹೋಗ್ಲಿಲ್ಲ? ಥೈಲ್ಯಾಂಡ್ಗೆ ಹೋಗ್ಬೋದಾಯ್ತಲ್ಲ, ಯಾಕೆ ಹೋಗ್ಲಿಲ್ಲ? ಇಲ್ಲಿದ್ದು, ಇಲ್ಲಿ ಆ ಸಂಪತ್ತಿತ್ತು, ಇಲ್ಲಿ ಆ ಸಂಪತ್ತು ಇದ್ದಿದ್ದಕ್ಕೆ. ಸೊ ಆ ಸಂಪತ್ತು ಬಂದಿದೆ, ಮತ್ತೆ ಹೇಳ್ತೀನಿ, ಕೃಷಿಯಿಂದಾನೆ, ಕರೆಕ್ಟ್, ಸಸ್ಟೈನಬಲ್ ಫಾರ್ಮಿಂಗಿಂದಾನೆ ಬಂದಿದ್ದು. ಸರ್, ಈಗ ಇನ್ನೊಂದು ವಿಚಾರ, ಆ ಪೆಸ್ಟಿಸೈಡ್ಸು, ಕ್ರಿಮಿನಾಶಕಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅದನ್ನು ರೈತರು ಅವಾಯ್ಡ್ ಹೇಗೆ ಮಾಡಬೇಕು? ಈಗ ನಮ್ಮ ಜಮೀನಿಗೆ ನಾನು ಕೀಟನಾಶಕ ಬಳಸೋದೇ ಬೇಡಪ್ಪ, ಕೀಟನಾಶಕನ ಬಳಸಲಿಲ್ಲ ಅಂತಂದರೆ ಉತ್ತಮ. ಈಗ ಇನ್ನೊಂದು ಸರ್, ಈಗ ರೈತರ ಭಾವ ಮತ್ತು ರೈತರ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಿ. ಏನಂತಂದರೆ, ಭೂಮಿಗಳು ಕೂಡ ಈಗ ನಾವು ಕೃಷಿ ಮಾಡುವಂಥ ಜಮೀನುಗಳು ಕೂಡ ಈ ಪೆಸ್ಟಿಸೈಡ್ಗೆ ಹೆಂಗೆ ಹೊಂದ್ಕೊಂಡ್ಬಿಟ್ಟಿದೆ ಅಂತಂದರೆ, ನೀವು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಯೂಸ್ ಮಾಡಲಿಲ್ಲ ಅಂತಂದ್ರೆ ಬೆಳೆನೇ ಬರಲ್ಲ, ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅದನ್ನ ಹೇಗೆ ಗೈಡ್ ಮಾಡ್ತೀರಿ ರೈತರಿಗೆ? ದಟ್ ಇಸ್ ಎ ರಾಂಗ್ ನೋಷನ್. ನೀವು ಸಾವಯವ ರಾಸಾಯನಿಕ ಕೃಷಿ ಮಾಡ್ತಾ ಇರ್ತೀರ, ರಾಸಾಯನಿಕ ಹಾಕೊಂಡು ಪೆಸ್ಟಿಸೈಡ್, ಭೂಮಿ ಒಗ್ಬಿಟ್ಟಿದೆ ಅಂದರೆ, ಭೂಮಿ ಒಗ್ಗಕ್ಕಲ್ಲಿ ಭೂಮಿಲಿ ಯಾವ ಜೀವಗಳು ಇರಲ್ಲಲ್ವ, ಮೇಡ್ ಇಟ್ ಮೆಕ್ಯಾನಿಕಲ್. ನೀವು ರಾಸಾಯನಿಕ ಯಾವಾಗ ಮಾಡ್ತಿರ್ತೀರೋ, ಸಡನ್ನಾಗಿ ಶ್ರೀಲಂಕಾಲ್ ಆಯ್ತಲ್ಲ, ಏಕಾಏಕಿ ಸಾವಯವ ಮಾಡಿಬಿಟ್ರು. ಆದಾಗ ಏನಾಗುತ್ತೆ, ಭೂಮಿಗೆ ಶಾಕ್ ಆಗುತ್ತೆ. ಶಾಕ್ ಅಂದರೆ ಅದ್ರಲ್ಲಿ ಯಾವ ಮೈಕ್ರೋ ಆರ್ಗನಿಸಮ್ಸೇ ಇರಲ್ಲ. ಏಕಾಏಕಿ ಸ್ಟಾಪ್ ಮಾಡಿಬಿಟ್ಟು ನಾನು ಸಾವಯವ ಮಾಡ್ತೀನಿ ಅಂತ ಹೋದಾಗ ಸಫರ್ ಆಗುತ್ತೆ. ಶ್ರೀಲಂಕಾದಲ್ಲಿ ಸೇಮ್ ಆಯಿತು, ಸಫರ್ ಆಯಿತು. ಸೊ ಅದು ಸ್ಟೇಜಸಲ್ಲಿ ಮಾಡಬೇಕು. ಅಂದರೆ ಅಲ್ಲಿ ಯಾವ ಮೈಕ್ರೋ ಆರ್ಗನಿಸಮ್ಸ್ ಇರಲ್ವಲ್ಲ, ಅದು ರೀಡೆವಲಪ್ ಆಗಬೇಕು. ಅದು ರೀಡೆವಲಪ್ ಆಗಬೇಕು, ಯಥೇಚ್ಛಾಗಿ ಗೊಬ್ಬರ ಹಾಕಬೇಕು, ಕೊಟ್ಟಿಗೆ ಗೊಬ್ಬರ. ಇಲ್ಲ ನೀವೇನು ಮಾಡ್ತಿದ್ರಿ, ಹಳೇದು ರಾಸಾಯನಿಕ 70% ರಾಸಾಯನಿಕ ಮಾಡಿಕೊಂಡು 30% ಕೊಟ್ಟಿಗೆ ಗೊಬ್ಬರ, ಈ ರೇಷಿಯೋ. ಫಸ್ಟ್ ಬೆಳೆ ತೆಗಿಬೇಕು, ಸೆಕೆಂಡ್ ಬೆಳೆ 50-50, ಥರ್ಡ್ ಬೆಳೆ 20 ರಾಸಾಯನಿಕ 80 ಸಾವಯವ, ಫೋರ್ತ್ ಬೆಳೆಯಿಂದ ಆರ್ಗ್ಯಾನಿಕ್ ಮಾಡೋದು. ಹಂಗೆ ಟ್ರಾನ್ಸಿಷನ್ ಆಗಬೇಕು. ಒಂದೇ ಸತಿ ಮಾಡೋಕೆ ಹೋದರೆ ಆ ಫೇಲ್ಯೂರ್ ಆಗುತ್ತೆ. ಸರ್, ಈಗ ಯಥೇಚ್ಛವಾಗಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಅಂತಂದರೆ ಅಗೇನ್ ನಾವು ಎತ್ತು ಕಟ್ಟಬೇಕು, ಹಸು ಕಟ್ಟಬೇಕು. ಆದರೆ ಈಗ ರೈತರು ಟ್ರ್ಯಾಕ್ಟರು, ಮತ್ತೊಂದು ಮಗದೊಂದು ಮಷೀನು, ಈಗ ಎತ್ತುಗಳು ಕಡಿಮೆ ಆಗಿಬಿಟ್ಟಿದೆ. ಹೌದು, ಈಗ ಎತ್ತುಗಳು ತುಂಬ ಕಮ್ಮಿ ಆಗಿದೆ. ಯಾಕಂದರೆ ಜನ ಎಲ್ಲ ಬಂದ್ಬಿಟ್ಟು ಡೈರೆಕ್ಟ್ ಎಕನಾಮಿಕಲ್ ಬೆನಿಫಿಟ್ ಕೇಳ್ತಾರೆ. ಆಯಿತಾ? ಅಂದರೆ ನಾನು ಹಸು ಇಟ್ಕೊಂಡ್ರೆ ನನ್ನ ಮನೆಗೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ, ಹಂಗೆ ಕ್ಯಾಲ್ಕುಲೇಷನ್ ಆಗೋಗಿದೆ.
ಸುಸ್ಥಿರತೆ ನನ್ನ ಈ ಹಸುವಿಂದ ನನಗೆ ಇದು ಬರ್ತಿದೆ, ಅದರಿಂದ ಇಷ್ಟು ದುಡ್ಡು ಬರ್ತಿದೆ ಅಂತ ನಾವು ಆ ಕ್ಯಾಲ್ಕುಲೇಷನ್ನೇ ಇಲ್ಲ ಈಗ. ಸೊ ಈ ಹಾಲು ಎಷ್ಟು ಬರುತ್ತೆ, ಹಸು ಅಂದ ತಕ್ಷಣ ಹಾಲು ಎಷ್ಟು ಬರುತ್ತೆ. ಸೊ ಅದು ನಾವು ಅದು ಓವರ್ ದ ಇಯರ್ಸ್ ಮೈಂಡಿಗೆ ನಮ್ಮ ಸ್ಕೂಲ್ಸು ಇದರಲ್ಲೆಲ್ಲ ಹೇಳ್ಕೊಡೋದು ಹಂಗೆ ನಮಗೆ. ಸೊ ಹಂಗೆ ಪಾಠ ಆಗಿಬಿಡ್ತೀವಿ. ಸೊ ಟ್ರ್ಯಾಕ್ಟ್ರು ಯಾಕೆ ಬಂದಿದೆ ಅಂದರೆ, ಒಂದು ಎತ್ತುಗಳು ಕಮ್ಮಿ ಆಗಿದೆ ಈಗಿನ ಜನ್ರೇಷನ್ನು. ಕೆಲವು ಯುವಕರಿಗೆ ಎತ್ತುಗಳ ಮೇಲೆ ಆಸೆ ಇದೆ. ಕೆಲವ್ರಿಗೆ ಒಂದು ಗಂಟೆಗೆ 1000 ರೂಪಾಯಿ ಕೊಟ್ಟರೆ ಟ್ರ್ಯಾಕ್ಟರ್ ಮಾಡ್ತಾನೆ, ಒಂದು 2 ಗಂಟೆಲಿ ಉತ್ಬಿಟ್ಟು ಹೋಗ್ತಾನೆ. ಹಂಗೆ ಆ ಥರ ಎಲ್ಲ ಥಾಟ್ಸ್ ಹೋಗಿದೆ. ಸೊ ಅದಕ್ಕೆ ಅದು ಕಮ್ಮಿ ಆಗ್ತಾ ಇದೆ. ಹಂಗೆ ಒಂದು ಕಡೆ ನೋಡಿದ್ರೆ ಎಷ್ಟೊಂದು ಹಳ್ಳಿ ಹುಡುಗರೆಲ್ಲ ಎತ್ತುಗಳನ್ನ ಇದು ಮಾಡ್ಕೊಂಡು ವಾಪಸ್ ತರ್ತಿದ್ದಾರೆ, ಬೆಳೀತಿದೆ. ಸೊ ಸಾವಯವ ಕೃಷಿ ಬಂದರೆ ಹಸುಗಳು ಇದೆಲ್ಲ ಬೇಕೇ ಬೇಕು. ಸರ್, ಈಗ ಪೆಸ್ಟಿಸೈಡ್ಸ್ನ ಅವಾಯ್ಡ್ ಮಾಡೋದು ಹೇಗೆ, ಭೂಮಿ ಯಾಕೆ ಅದು ಇದಕ್ಕೆ ಅಂತ ಕೇಳ್ತಿದ್ನಲ್ಲ. ಒಂದು 4 ಎಕರೆ ಜಮೀನಿದೆ ಸರ್. ಒಂದು 2 ಎಕರೆ ಸೇಮ್ ಬೆಳೆನ ನಾನು ಬೆಳೆದಿದ್ದೀನಿ 4 ಎಕರೆಯಲ್ಲೂ. 2 ಎಕರೆಗೆ ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತಾ ಇದ್ದೀನಿ. 2 ಎಕರೆಗೆ ನೀವು ಹೇಳಿದ ಹಾಗೆ ಏನು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇಲ್ಲ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ. ನೀವು ಪೆಸ್ಟಿಸೈಡ್ ಯೂಸ್ ಮಾಡಿದ ಬೆಳೆನ ನೋಡಿದಾಗ ಆಗಲೇ ನೀವು ಹೇಳ್ತಾ ಇದ್ದೀರಲ್ಲ ಸರ್, ಒಂದು ರೀತಿ ಸ್ಟೆರಾಯ್ಡ್ ಕೊಟ್ಟಾಗೆ ಫಲವತ್ತಾಗಿ ಬೆಳೆಯುತ್ತೆ. ಈ ಕಡೆ ಏನು ಕೊಡದೇ ಇರುವಂಥ ಬೆಳೆ ಏನು ಬೆಳೆಯಲ್ಲ. ಸೊ ಸಹಜವಾಗಿ ರೈತ ಆಕರ್ಷಿತನಾಗೋದು ಯಾವ ಕಡೆ ಅಂದರೆ, ಅದೇ ಅಗೇನ್ ನಿಮ್ಮ ನಾಲೆಜ್ ಇಲ್ಲ. ನೀವು ಆ ಥರ ಬೆಳೆ ಬರಬೇಕು ಅಂದರೆ ಇಟ್ಸ್ ಬಿಕಾಸ್ ನೀವೇನು ಮಾಡಿದ್ದೀರಾ, ಏನೂ ಹಾಕಿಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟಿದ್ದೀರಾ, ಅದು ಪ್ರಪೋರ್ಷನಲ್ ಹಾಕಿರಲ್ಲ. ಸೊ ಏನಾಗುತ್ತೆ, ದಟ್ ಈಸ್ ದ ರಿಸಲ್ಟ್ ವಾಟ್ ಯು ಗೆಟ್. ನೀವು ಇದನ್ನ ಕರೆಕ್ಟಾಗಿ ಸಾವಯವ ಕೃಷಿ ಮಾಡಿದರೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ, ಆಯಿತಾ. ಐಕೋಸಿಸ್ಟಮ್ ಕ್ರಿಯೇಟ್ ಆಗಬೇಕು. ಐಕೋಸಿಸ್ಟಮ್ ಕ್ರಿಯೇಟ್ ಆಗಕ್ಕೆ ಸ್ವಲ್ಪ ದಿನ ಆಗುತ್ತೆ, ಬಟ್ ಕ್ರಿಯೇಟ್ ಆದರೆ ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಬರುತ್ತೆ. ಸೊ ಅಂದರೆ ಸಾವಯವ ಬಳಸಿದ್ರೆ ನಾವು ಪೆಸ್ಟಿಸೈಡ್ಗಿಂತ ಒಳ್ಳೆ ಇಳುವರಿನ ತೆಗಿತೀವಿ. 100% ಇಳುವರಿ ಈಗ ಹೋಗಿ ನಿಮ್ಮ ಭಾಷೆಗೆ ಬರ್ತೀನಿ. ನೀವು ರಾಸಾಯನಿಕ ಹಾಕ್ಬಿಟ್ಟು 10 kg ತೆಗಿತೀರಾ ಒಂದು ಗಿಡದಲ್ಲಿ, ಆಯಿತಾ. ರಾಸಾಯನಿಕ ಹಾಕೋಕ್ಕೆ ಮತ್ತು ಕೀಟನಾಶಕ ಹೊಡಿಯೋಕ್ಕೆ 5 ರೂಪಾಯಿ ಖರ್ಚು ಮಾಡ್ತೀರಾ, ಆಯಿತಾ. ನಮ್ಮ ಸಾವಯವ ಕೃಷಿಕ ಏನಕ್ಕೆ ಖರ್ಚು ಮಾಡಲ್ಲ, 5 ರೂಪಾಯಿಗೆ 5 kg ಬರುತ್ತೆ ಇಟ್ಕೊಳ್ಳಿ. ನೀವು ಯಾರು ಇಬ್ರದ್ದು ಸೇಮೇ ಅಲ್ವಾ ಇನ್ಕಮು. ಆಮೇಲೆ ಇವನಿಗೆ 5 kg ಅವನಿಗೆ ಜಾಸ್ತಿ ರೇಟು ಸಿಗುತ್ತೆ. ಅದನ್ನ ನೋಡ್ಬೇಕಲ್ಲ. ನಮ್ಮ ರೈತರಿಗೆ ಇನ್ನೊಂದು ಏನು ಪಾಠ ಮಾಡಿಬಿಟ್ಟಿದ್ದಾರೆ ಅಂದರೆ, ಅವನಿಗೆ ನೀನು 1 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಎಷ್ಟು ಇನ್ಕಮ್ ಮಾಡ್ತೀಯ ಅಂತ ಹೇಳ್ಕೊಡ್ಲಿಲ್ಲ. ಅವ್ರಿಗೆ ಯಾವತ್ತೂ 1 ಎಕರೆಲೇ ಓಸತಿ 40 ಟನ್ ಕೆಳಗಿದೆ ಅಂತಾರೆ ನಮ್ಮ ಮಂಡ್ಯಲ್ಲಿ ಕಬ್ಬು. ಈ ಸಲ 45 ಟನ್ ಕೆಡಗಬೇಕು ಅಂತಾರೆ, ಬೀಳಿಸ್ಬೇಕು, 45 ಟನ್ ಬೀಳಿಸ್ಬೇಕು. ಅವ್ರಿಗೆ ಅದರಲ್ಲಿ ಇದ್ದಾರೆ. ಯಾವ ರೈತನು ಹೋದ ವರ್ಷ ನಾನು ಈ 1 ಎಕರೆಯಲ್ಲಿ 6 ಲಕ್ಷ ದುಡಿದಿದೆ, ಈ ವರ್ಷ 7 ಲಕ್ಷ ದುಡಿಬೇಕು ಅನ್ನೋದು ರೈತರು ಮಾತಾಡಲ್ಲ. ಕೇಳಿದ್ದೀರಾ? ಕ್ವಿಂಟಾಲಲ್ಲಿ ಮಾತಾಡ್ತಾರೆ. ನಾನು ಇಷ್ಟು ಭತ್ತ ಬೆಳೆದಿದೆ, 18 ಕ್ವಿಂಟಾಲ್ ಭತ್ತ ಆಗಿತ್ತು 1 ಎಕರೆಯಲ್ಲಿ, ಈ ಸತಿ 19 ಆಯಿತು, ಅಷ್ಟು ಖುಷಿ ಪಡ್ತಾರೆ. ಬಟ್ ನಾನು ಎಷ್ಟು ದುಡ್ಡು ಮಾಡಿದೆ. ಸೊ ನಮ್ಗೆ ಯಾವಾಗ ನಮ್ಮ ರೈತರಲ್ಲ ಆ ಭಾವ ಬೆಳೆಯಲ್ಲ, ಅವರು ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್.